ಥ್ಯಾಂಕ್ ಯು ಬ್ರದರ್. ಮೈಸೂರಿನ ಈ ಒಂದು ಫಿಶಿಂಗ್ ಆಕ್ಸರಿ ಶಾಪ್ನ ಒಳಗಡೆ ನೀವು ಹೋದ್ರೆ ನೀವು ನಿಮ್ಮನ್ನು ಮರೆಯೋದಂತೂ ಗ್ಯಾರಂಟಿ. ಯಾಕಂದ್ರೆ ಅರ್ಧ ಗಂಟೆಯಲ್ಲಿ ಪರ್ಚೇಸ್ ಮುಗಿಸಿ ಬರ್ತಾನೆ ಅಂತ ನಾನು ಹೋದವ 1.5 ಗಂಟೆ ಅಂಗಡಿ ಒಳಗಡೆ ಇದ್ದೆ. ಯಾಕಂದ್ರೆ ನನ್ನ ನಗುಮುಖದಿಂದ ಬರಮಾಡಿಕೊಂಡಿದ್ದರು. ಹಾಗೆ ಒಳಗಡೆ ಹೋದವ ಎತ್ತ ತಿರುಗಿ ನೋಡಿದರು, ಒಂದಲ್ಲ ಒಂದು ಹೊಸದಾದ ಸಾಮಗ್ರಿಗಳು. ಮೈಸೂರಿನಲ್ಲಿ ಸುಮಾರು 56 ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವ ಈ ಒಂದು ಅಂಗಡಿಯ ಹೆಸರು ಕರ್ನಾಟಕ ಮೈಸೂರು ಫಿಶಿಂಗ್ ಟ್ಯಾಕಲ್. ಬಹುಶಃ ಅಲ್ಲಿ ಎಲ್ಲರಿಗೂ ಪರಿಚಿತವಾಗಿರುವಂತಹ ಈ ಅಂಗಡಿ ಬಹುತೇಕ ಮಂಗಳೂರಿನವರಾಗಿರಲಿ, ಕುಂದಾಪುರ, ಉಡುಪಿಯವರಾಗಿರಲಿ ಯಾರಿಗೂ ಕೂಡ ಈ ಅಂಗಡಿ ವಿಷಯ ಗೊತ್ತಿರ್ಲಿಕ್ಕಿಲ್ಲ. ಸೊ ಈ ಅಂಗಡಿಯ ಸ್ಪೆಷಾಲಿಟಿ ಏನಂದ್ರೆ ವೆರೈಟಿ ಐಟಮ್ಸ್ಗಳು ನಿಮ್ಗೆ ಇಲ್ಲಿ ಸಿಗ್ತದೆ. ಇದೊಂದು ನೋಡಿ, ಇದೇಗಂದ್ರೆ ಸಣ್ಣ ಒಂದು ಮೂವ್ಮೆಂಟ್ ಸಿಕ್ಕಿದ್ರು ಸಾಕು ಫಿಶಿಂಗ್ ರಾಡ್ ಆಟೋಮೆಟಿಕ್ ಆಗಿ ಹುಕ್ ಮಾಡ್ತದೆ. ಅಷ್ಟು ಒಂದು ಮೆಕ್ಯಾನಿಸಮ್ ಹೊಂದಿರುವ ಈ ಒಂದು ಫಿಶಿಂಗ್ ರಾಡ್ ಕೇವಲ ಸಣ್ಣ ಅಮೌಂಟ್ ಅಲ್ಲಿ ನಿಮ್ಗೆ ಸಿಗುವಂಥದ್ದು ನೋಡಿ. ಇನ್ನು ನೀವು ಫಿಶಿಂಗ್ ಹೋದಾಗ ನಿಮ್ಮ ಮಕ್ಕಳು ಗಲಾಟೆ ಮಾಡ್ತಿದ್ದಾರಾ, ಅವರಿಗೆ ಉಂಟು ನೋಡಿ ಒಂದು ಫಿಶಿಂಗ್ ರಾಡ್. ಇದು ಮಕ್ಕಳು ಯೂಸ್ ಮಾಡುವಂತಹ ಫಿಶಿಂಗ್ ರಾಡ್. ಇದನ್ನೆಲ್ಲ ಬಿಟ್ಟರೆ ಬೇಸಿಕ್ ಆಗಿರುವಂತಹ ಗ್ರಿಪ್ಪರ್ಸ್ ಆಗಿರಲಿ, ಸೀಸರ್ಸ್ ಆಗಿರಲಿ, ಬಾಬರ್ಸ್ ಆಗಿರಲಿ, ಅರ್ಥಮ್ಸ್ ಆಗಿರಲಿ, ಆಮೇಲೆ ಮೀನನ್ನು ಲೈವ್ ಆಗಿ ತಕೊಂಡು ಹೋಗುವಂತಹ ಬುಟ್ಟಿ ಆಗಿರಲಿ, ಇನ್ನು ನೀವು ಬೀಸುವಲ್ಲ ಬಿಸಾಕುವವರ ನಿಮಗೆ ಬೇಕಾದಂತ ಎಲ್ಲಾ ತರಹದ ಬಲೆಗಳು ಕೂಡ ಇಲ್ಲಿ ರೆಡಿ ಉಂಟು. ಹಾಗೆ ನಾನು ಒಂದು ಒಳ್ಳೆ ಬಿಲ್ ಮಾಡಿ ಒಳ್ಳೆ ಡಿಸ್ಕೌಂಟ್ ತಗೊಂಡು ಪರ್ಚೇಸ್ ಮಾಡಿ ಹಾಗೆ ಅವ್ರ ಹತ್ರ ಹೋಗಿ ಒಂದು ಸಣ್ಣದಾದ ಥ್ಯಾಂಕ್ ಯು ಬ್ರದರ್. ವೆಲ್ಕಮ್ ಸೋನು ಬಾಯ್ ಓಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಲ್ಲಿಂದ ಹಾಗೆ ನನ್ನ ಪರ್ಚೇಸಿಂಗ್ ಮಾಡಿದ ಐಟಮ್ಸ್ ಎಲ್ಲ ಏನಿದೆ ಎಲ್ಲವನ್ನು ಬೈಕಲ್ಲಿ ಸಿಕ್ಕಿಸಿ ಅಲ್ಲಿಂದ ಹೊರಟೆ. ಸೊ ನೀವು ಈ ಶಾಪಿಗೆ ಆಲ್ರೆಡಿ ಹೋಗಿದ್ದವರಾಗಿದ್ರೆ ನಿಮ್ಮ ಅಭಿಪ್ರಾಯ ಹೇಗಿತ್ತು, ನಿಮ್ಮ ಅನಿಸಿಕೆ ಏನು ಎಲ್ಲ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ಮೈಸೂರು ಹೋಗೋರಾಗಿದ್ದಲ್ಲಿ ದಯವಿಟ್ಟು ಫಿಶಿಂಗ್ ಇಂಟ್ರೆಸ್ಟ್ ಇದ್ದವರು ಅಲ್ಲಿಗೆ ಹೋಗಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಮಾಡಿ. ನಿಮಗೆ ಒಳ್ಳೆ ಡಿಸ್ಕೌಂಟ್ನೊಂದಿಗೆ ಅವರು ನಿಮಗೆ ಬೇಕಾದ ಸಾಮಗ್ರಿಗಳನ್ನು ಕೊಡ್ತಾರೆ. ಯಾರಿಗೆಲ್ಲ ಇನ್ನೂ ಕೂಡ ಲೊಕೇಶನ್ ಗೊತ್ತಾಗಲಿಲ್ಲ, ಈ ಒಂದು ವಿಡಿಯೋನ ಕಮೆಂಟ್ ಬಾಕ್ಸ್ನಲ್ಲಿ ಫಿಶ್ ಅಂತ ಹೇಳಿ ಕಮೆಂಟ್ ಹಾಕಿ ನಾನು ನಿಮಗೆ ಪರ್ಸ್ನಲ್ ಆಗಿ DM ಮಾಡ್ತೇನೆ. ಟಿಲ್ ದೆನ್ ಕಾರ್ಲಿ ಕ್ರಾಬ್ ಸೈನಿಂಗ್ ಔಟ್. ಬಾಯ್.